ಸೇರಿದೆಯಲ್ಲ, ಅದು ನಿನ್ನ ವ್ಯವಹಾರದಿಂದಲೇ ನಿನಗೀಗ ಮನವರಿಕೆಯಾಗಿರಬೇಕು. ಕುಂಭಕರ್ಣ ಹೋದ, ಅತಿಕಾಯ ಹೋದ, ಲಂಕೆಯ ಅಪಾರವಾದಂತಹ ಸೇನೆ ನಷ್ಟವಾಗಿದೆ. ಇದನ್ನೆಲ್ಲ ನೀನು ಇನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. 10 ತಲೆ ಉಂಟು ಅಂತ ಹೇಳ್ತೀಯಲ್ಲ, ಒಂದು ತಲೆಯಲ್ಲಾದ್ರೂ ವಿಮರ್ಶಿಸುವುದಕ್ಕೆ ನಿನಗಾಗುವುದಿಲ್ಲ. ನೋಡು, ನಷ್ಟ ಆದದ್ದು ಯಾರಿಗೆ? ಯಾರಿಗೆ? ಲಂಕೆಗೆ. ಲಂಕೆಯಲ್ಲಿ ಇರುವವ ಯಾರು? ನಾನು. ನಿನ್ನನ್ನು ಬಳಸಿಕೊಂಡಂತಹ ಅನೇಕರಿದ್ದಾರಾ ಇಲ್ವೋ? ಅವರೆಲ್ಲರೂ ಕೂಡ ನನ್ನ ತತ್ವವನ್ನು ಒಪ್ಪಿಕೊಂಡಿದ್ದಾರೆ. ವಿಭೀಷಣ ಭಾಷೆಗೆಟ್ಟವರೇ, ನಿನ್ನ ಹಲ್ಲು ಉದುರಿಸ್ತೇನೆ. ಧರಾಶಾಯಿಯಾಗಿದ್ದಾನೆ. ಸ್ವಲ್ಪ ಏನೋ ಪ್ರಾಣ ಇರಬೇಕು. ಬನ್ನಿ, ನನ್ನವರೆಲ್ಲ ಎಲ್ಲಿದ್ದೀರಿ? ಎಲ್ಲರೂ ಬನ್ನಿ. ಈಗ ನೋಡಿ, ನಿಮ್ಮಿಂದ ಯಾರಿಗೂ ಆಗದೇ ಇರುವಂತಹ ಸಾಹಸವನ್ನು ಈ ರಾವಣ ಮಾಡಿದ್ದಾನೆ. ಹೌದಾ? ಲಕ್ಷ್ಮಣ ಬಿದ್ದಿದ್ದಾನೆ. ಬನ್ನಿ 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 ಬನ್ನಿ. ಸ್ವಲ್ಪ ಹೊತ್ತು ಒಮ್ಮೆ ಮುಗಿಸಿ ಬಿಡುವ. ಯಾರನ್ನು? ಲಕ್ಷ್ಮಣನನ್ನು. ಅವನ ತಲೆಯನ್ನೀಗ ಕಡಿತೇನೆ ನೋಡು. ರಘುನಂದನ ಎಲ್ಲಿದ್ದಾನೆ? ಹೌದು, ಬೇಕಾದದ್ದು ನಮಗೆ ಅವ. ನೋಡು ರಾಮ ರೂಢಿಗೆ ಸದೆ ಬಾಬಾ ಬಾ. ನೋಡು ರಾಮ ರೂಢಿಗೆ ಸದೆ ನಿನ್ನ ಅನುಜನ. ನೋಡು ರಾಮ
ರಾಕ್ಷಸರ ವಧೆಯನ್ನು ಮಾಡಿದವನಂತೆ ನೀನು. ಎಂತಹ ಬಿರುದನ್ನು ಪಡೆದವ ನೀನು, ಮೆಚ್ಚಿದ್ದೇನೆ. ಆದರೆ ಇಲ್ಲಿಗೆ ಬಂದ ಮೇಲೆ ನೋಡಿದ್ದೇನೋ, ನಾವಿರುವರು ಸಾಕು ಅಂತ ನೀನು ಹೇಳಿದ್ದೀಯಂತೆ. ಕಪಿಗಳ ಸಹಾಯ ನನಗೆ ಅಗತ್ಯವಿಲ್ಲ ಅಂತ. ಆದರೆ ನಾವು ಸೇವೆಯನ್ನು ಮಾಡುತ್ತೇವೆ, ಅವಕಾಶ ಇದೆ ಅಂತ ಮತ್ತೆ ನೀನು ಒಪ್ಪಿಕೊಂಡೆ. ನೋಡೋ, ನಿನ್ನ ತಮ್ಮನಾದಂತ ಲಕ್ಷ್ಮಣ ಬಿದ್ದಿದ್ದಾನೆ. ಹೇಗೆ ಬಿದ್ದ? ರಣರಂಗದಲ್ಲಿ ನನ್ನಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡುವುದಕ್ಕೆ ಆಗದೆ ಯುದ್ಧ ದಶಕಂಠನ ಪರಾಕ್ರಮ ಏನೇನುವುದನ್ನು ಈಗಲಾದ್ರೊಮ್ಮೆ ನೋಡು. ಬಾ, ನಾನು ಎಬ್ಬಿಸಲಿಕ್ಕಾಗುತ್ತದೆ ನಿನಗೆ? ಆಗೋದಿಲ್ಲ. ಎಬ್ಬಿಸದಿದ್ರೆ ಆಗ್ಲಿಕ್ಕಿಲ್ಲ, ಒತ್ತಾಗುತ್ತದೆ. ಇದನ್ನಾದ್ರೂ ತಗೊಂಡು ನೋಡು, ಬಾ. ಎಷ್ಟು ಹತ್ರ ಆದೀತು. ಇವನನ್ನು ಎಬ್ಬಿಸಿ ಮತ್ತೆ ಬೇಕಾದ್ರೆ ನನ್ನಲ್ಲಿ ಕಾಳಗವನ್ನು ಮಾಡು. ಹೇಳುದಿಲ್ಲ. ತಲೆ ಕಡದು ತಲೆ ತಗೊಂಡು ಅದೇ ಇನ್ನು ಮುಂದೆ ಇರುದು. ಅವರು ಬರಬೇಕು ಅಂತ ಆದ್ರೆ ಇವ ಇರಬಾರ್ದು. ಕಡಿತೇನೆ ತಲೆ. ಹನುಮನ ಸಾಹಸ ವೃತ್ತಿಯನ್ನು ತೋರಿಸಬೇಕು. ರಾವಣ ಸುಡುವ ಹಾಗೆ ಕಾರಣೀಭೂತನಾದವನು. ತುಂಬಾ ಸಮುದ್ರವನ್ನು ಹಾರಿದವ ಹನುಮಂತ. ಸೀತೆಯನ್ನು ನೋಡುವುದಕ್ಕಾಗಿ ಬಂದವ. ಸೀತಾ ಮಾತು. ಹಾ ಅಯ್ಯ, ನಿನ್ನ ಪರಾಕ್ರಮ, ನಿನ್ನ ಸಾಹಸ ಎಲ್ಲವನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಆದರೆ ಏನು ಮಾಡೋಣ ಹೇಳು? ಅಂದೇ ನಿನ್ನನ್ನು ವಧಿಸುತ್ತಾ ಇದ್ದೆ, ನಿನ್ನಿಂದ ಆಗಲಿಲ್ಲ. ದೂತವಧೆ ಮಾಡಬಾರದು ಅಂತ ಹೇಳಿ ಸುಮ್ಮನಾದದ್ದು. ಈಗ ಬಂದಿದ್ದೀಯಲ್ಲ, ಸಿಕ್ಕಿದೆ ನನ್ನ ಕೈಗೆ. ಅವನ ಹಾಗೆ ನಿನ್ನನ್ನು ಕೂಡ. Oh
ಸಮಾನರಾದರನ್ನು ಯಾರು ಇಲ್ಲ. 10 ತಲೆಯ ರಾವಣ ರಣಾಂಗಣದಲ್ಲಿ ಬಿದ್ದ ಎನ್ನುವಷ್ಟರಲ್ಲಿ ಅವರೆಲ್ಲರೂ ಕಾಲಿಗೆ ಬುದ್ಧಿಯನ್ನು ಹೇಳಿದ್ದಾರೆ. ಏನೋ ಇನ್ನು 10 ತಲೆಯ ಮಧ್ಯೆಯನ್ನು ಚೆನ್ನಾಗಿ ಯೋಚಿಸಿ ನಿನ್ನ ಬಾಹುಬಲವನ್ನು ಈ ಹನುಮನಲ್ಲಿ ತೋರಿಸಿ. ಎಲ್ಲಿದ್ದಾನೆ ಪಶುಪತಿ? ಅಂದು ನಿನ್ನ 20 ಹೇಳಿದ್ದನು ಅವನನ್ನು ಅರ್ಚಿಸಿ ಆತ್ಮಲಿಂಗ ಬಲೆ ಬಂದವನು ನೀನು. ಅಂತಹ ಪರಾಕ್ರಮವನ್ನು ಎಂದು ನನ್ನ ಮುಂದೆ ತೋರಿಸ. ಹೇಗೆ ತೋರಿಸುವುದು? ಎಂತ ಉಸಿಲು ಎಲ್ಲ ಹೋಗಿದೆ. ಎದೆಯೊಳಗದು ಮಿಡುಕವಿದೆ, ಉಸಿರು ಉಸಿರು ಎದೆಯೊಳಗದು ಮಿಡುಕವಿದೆ ಪ್ರಾಣವೆಂದನುದ ಹುಲಿಗೊಳದ ದಕ್ಷಿಣದೊಳಗಡು ತುದು ಮಿಡುಕವಿದೆ. ಮೂರ್ಛಾವಶನಾಗಿದ್ದಾನೆ. ಉಸಿರು ಉಂಟೋ ಇಲ್ಲೋ ಎನ್ನುವ ಹಾಗಿದೆ. ಹಾಗಾದ್ರೆ ನನ್ನಿಂದಲೇ ವಧಿಸಲ್ಪಟ್ಟವನು ರಾವಣೆಯನ್ನು ಹಾಗಾಗಬಹುದು. ವದಾರ್ಹನಲ್ಲ. ಹಾಗಾದ್ರೆ ವಧಿಸಲು ಸಮರ್ಥನು ಒಬ್ಬನೇ ಇದ್ದಾನೆ, ಶ್ರೀರಾಮಚಂದ್ರ. ಹಾಗಾದ್ರೆ ಅವನ ಕಸುವನ್ನು ನಾನು ಮಾಡಕೂಡದು ಎಂದಾದ ಬಳಿಕ ಓಹೋ ಕಾಣುತ್ತಿರುವಂತಹ ಉದಕ ಇದೆ. ಇವ ಸೋತಿದ್ದಾನಲ್ಲ, ಸೋತವನನ್ನು ಕೊಲ್ಲಕೂಡದು. ಅವನಲ್ಲೇ ಹೇಳುವ ಸಗಾಯ ಕೌಶಲ್ಯಗೊಳಿಸು ಬೆದರದಿರಿನ್ನೋ ಜಲವ ರಕ್ತ ಸಗಾಯ ಕೌಶಲ್ಯಗೊಳಿಸು ಬೆದರದಿರಿನ್ನು ಬರಿದೆ ಕೊಲ್ಲುವವನು ನಾನಲ್ಲ, ಕೊಲ್ಲುವವನು ನಾನಲ್ಲ, ನನ್ನದಲ್ಲಿ ಬಳಲಿಲ್ಲವನ ಕೊಲ್ಲಕೂಡದು. ಏ ರಾವಣ, ನೀನು ಸೋತು ಹೊರಗಿದವನು. ಆ ಕಾರಣದಿಂದಲಾಗಿ ನಿನ್ನನ್ನು ಕೊಲ್ಲುವುದು ಅಥವಾ ನಿನಗೆ ಪಡೆಯುವುದು ಹಿಂಸಿಸುವುದು ಮಾಡುವುದಲ್ಲ. ಯಾಕಂದ್ರೆ ನಾನು ರಾಮ ಸೇವಕ. ನೀನು ಬಂದಂತೆ ಲಕ್ಷ್ಮಣ ದೇವನಿಗೆ ಎಸಗಿದ ಹಾಗೆ ಅಂತಹ ದುಷ್ಕೃತ್ಯವನ್ನು ಎಸಗುವವನಲ್ಲ ಹನುಮ. ಅದಕ್ಕಾಗಿಯೇ ಇದೋ ಉದಕವನ್ನು ತಂದು ನಿನಗೆ ಪ್ರಾಣ ಉಂಟೋ ಎಲ್ಲವೋ ಈಗ ಎದ್ದ ಬಳಿಕ ಸೋತವರನ್ನು ಶಿಕ್ಷಿಸಕೂಡದು. ಅದಕ್ಕಾಗಿ ಇದೋ ಜೀವದಾನ ಮಾಡಿದ್ದಾನೆ. ಅದು ನಿನ್ನ ಹೆಂಡತಿ ಆಗ ಅಗಡಗಡಾಯಿನು ಸ್ವಾಮಿ ದ್ರೋಹಿಗೆಯ ಅದರಗೆ ಬೀಜನಾದೆನಲ್ಲ ಸಕಲ ಲೋಕ ಬೀಜ ರಾಮಚಂದ್ರನ ಮಾಡಿದಗೆ ನೆರಳಾದೀನಯ್ಯೋ. ನಾನು ಸ್ವಾಮಿ ದ್ರೋಹಿಯಾದೇನೋ ಹೇಗೆ? ತಪ್ಪಿತಸ್ಥರನ್ನು ಯಾವತ್ತಾದರೂ ಶಿಕ್ಷಿಸದೇ ಬಿಡಕೂಡದು. ನಮ್ಮ ದೇವನಾದಂತಹ ಶ್ರೀರಾಮನ ಕೈಂಕರ್ಯ ಇದು ಎನ್ನುವುದಕ್ಕೆ ಬಿಟ್ಟದ್ದು ತಪ್ಪಾಗಿ ಹೋಯ್ತಲ್ಲ. ನಾನು ಕೊಲ್ಲಬಾರದಿತ್ತು ಹೌದು, ಆದರೆ ಕೊಲ್ಲುವ ಸಮರ್ಥ ಶ್ರೀರಾಮಚಂದ್ರಮನಿದ್ದಾನೆ. ಅವನನ್ನಾದರೂ ನಾನು ಕೂಗಿ ಹೇಳಬಹುದು. ಕಟ ರಾಮ, ಈ ಒಂದನ್ನು ತಪ್ಪು ಮಾಡಿದನಲ್ಲ ರಾಮ 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 ರಾಮ. ಏನಾಯಿತು ವಾಯುದ ಜಾತ ಮನಮದ ಗಾದ ಇಲ್ಲೇನಾಯಿತು. ಏನಾಯಿತಪ್ಪ ರಣಗಳದಲ್ಲಿ ವಿಚಾರ? ಹೇಳುವುದೇನು ಸ್ವಾಮಿ, ನನಗೊಂದೂ ಅರ್ಥವಾಗಲಿಲ್ಲ. ದ್ವಂದ್ವವೇ ನಡೆಯುತ್ತಿದೆ ಎನ್ನುವ ಹಾಗೆ ಸಾಗಿ ಹೋಯ್ತಲ್ಲ. ರಾವಣ ನಮ್ಮವರನ್ನೆಲ್ಲ ಸೋಲಿಸಿ ಮುಂಬರಿಯುತ್ತಿರುವಂತಹ ಕಾಲದಲ್ಲಿ ಲಕ್ಷ್ಮಣನೇ ಎದುರಾಗಿ ಬಂದದ್ದು. ಲಕ್ಷ್ಮಣನು ಯುದ್ಧದಲ್ಲಿ ಒಮ್ಮೆಗೆ ಮೂರ್ಛಿತನ. ಆ ಕಾಲದಲ್ಲಿಯೇ ಅವನನ್ನು ಶಿಕ್ಷಿಸಬಲ್ಲಂತಹ ರಾವಣನನ್ನು ದಂಡಿಸುವುದಕ್ಕಾಗಿ ನಾನು ಆಡಿದೆ. ನನ್ನ ಘಾತಕ್ಕೆ ಅವನು ಹೊರಗಿದ ಧರೆಗೆ
ಸೋತವನನ್ನು ದರೆಗೊರಗಿದವನು ಕೊಲ್ಲುವುದು ನೀತಿಯಲ್ಲ ತಾಯಿ, ಅದು ಧರ್ಮಬಾಹಿರವಾದುದು ಎನ್ನುವ ಕಾರಣಕ್ಕಾಗಿ ಅವನು ಬದುಕಬೇಕು. ಯಾಕಂದ್ರೆ ಅವನ ಹಸುವನ್ನು ಕಸಿಯಬೇಕಿದ್ದವನು ಮೀನು ಎನ್ನುವ ಕಾರಣದಿಂದಲೇ ಉದಕವನ್ನು ನೀಡಿ ಅವನು ಮತ್ತು ಉಸಿರಾಡುವ ಹಾಗೆ ಮಾಡಿದ. ಅದು ಬದುಕಿಗೋ ಎನ್ನುವ ಹಾಗೆ ಕಳುಹಿ ಬಿಟ್ಟೆ. ಇನ್ನೇನು ಅಂತ ನಾನು ಮಾಡಿ ತೋರಿಸ್ತೇನೆ. ನನ್ನ ಮಡದಿಯನ್ನು ಅಪಹರಿಸಿದಂತಹ ಕಳ್ಳ ರಣಕ್ಷೇತ್ರಕ್ಕೆ ಬಂದು ನಮ್ಮವರನ್ನೆಲ್ಲ ದೆಸೆಗೆಡಿಸಿದೆ ಅನ್ನುವ ಕಾರಣಕ್ಕೆ ಅಜೇಯನೆಂಬುದಾಗಿ ಭಾವಿಸಬೇಡ, ರಣಕ್ಕಿದಿರೋದು. ನೋಡಿದ್ಯಾ, ನಿನ್ನವರನ್ನೆಲ್ಲ ಕೆಳಹಿದ್ದೇನೆ. ನಿನ್ನ ಪರಾಕ್ರಮ ತೋರಿಸ್ತೇನೆ. ಕೋದಂಡವನ್ನು ಜಯಗೈದಿದ್ದೇನೆ. ನಿನ್ನ ಪರಾಕ್ರಮವನ್ನು ನೋಡಿ
ಮಾಡಿದ್ದೇನೆ. ನನ್ನ ಹೆಸರು ಹೇಳಿ 10 ಮಂದಿಗೆ ಬೇಡಿತು. ನಿನ್ನ ಜೀವದಾನ ಯಾರಿಗೆ ಬೇಕಾ? ಏನು? ನನ್ನಲ್ಲಿ ಸಾಮರ್ಥ್ಯ ಇದ್ದದ್ರಿಂದ ಮತ್ತೆ ನಾನು ಎದ್ದಿದ್ದೇನೆ. ಆಹಾ. ನಿನ್ನ ಬಾಣದ ಘಾತ ನನ್ನನ್ನು ಏನು ಮಾಡಿದ್ದು ಬಿಡುತ್ತದೋ ಎನ್ನುವುದಕ್ಕಿಂತ ನಿನ್ನ ತಮ್ಮ ನೋಡಲಿ. ಆದ್ರೆ ನೋಡೊಮ್ಮೆ. ಅಯ್ಯಯ್ಯೋ ನೆಲದೊಳು ಮಯ್ಯ ಜಾಜುವದಾಗಿಯ ಮಾತಾಡೋ ತಮ್ಮ ತಮ್ಮ ಆಶ್ರಯಿಸಿಕೊಂಡು ಬಂದೆ ಮಗು. ರಣಕಣದಲ್ಲಿ ನಿನಗಿಂತಹ ದುಸ್ಥಿತಿ ಒದಗಿ ಬಂದೆ ಕಂದ. ಹೇಗೆ ಸಹಿಸಿಕೊಳ್ಳಲಪ್ಪ ಇದನ್ನು ನಾನು ಕಂಡು. ಮಗು ಹೇಳಪ್ಪ, ಮಾತಾಡು ನನ್ನಲ್ಲಿ. ನೀನು ನಿಜವಾದ ಮಾಯಾ ಜಿಯ ಚಿಂತಿಪುದೇಗೆ ಮನದಿನ ಮಾಯೆಯ ಕಳಮುಲಗೆ ಏನಮರಾಯು ಸಂಭವನದೆ ರಾಜಿಂದ ಕಡುಗಯ್ಯ ಋಣ ಬರುವದಗೆ ಜಿಯ ಚಿಂತಿಪುದಾದಗೆ ಜಾಂಬವದೇವ, ರಾಕ್ಷಸರು ಮಾಯಾವಿಗಳು ಹೌದು, ಆದ್ರೆ ನಿಜ ಮಾಯಾವಿ ನೀನೇ ತಾನೇ. ನಿನ್ನಲ್ಲಿರುವ ಒಂದು ಅಂಶ ಮಾಯೆ ಮಾತ್ರ ರಾಕ್ಷಸರಲ್ಲಿರೋದು. ಮಾಯಾವಿಯಾಗಿಯೂ ನೀನು ಮಾಯೆಯೊಳಗೆ ಬಂಧಿಸಲ್ಪಡುವುದನ್ನು ಕಂಡ್ರೆ ನಮಗೂ ಅಚ್ಚರಿ ಆಗ್ತದೆ. ನಮ್ಮನನ್ನು ಕಂಡಾಗ ನಾನು ಹೇಗೆ ಸಹಿಸಿಕೊಳ್ಳಲಿ? ಇವನನ್ನು ಬದುಕಿಸೋದು ನಿನಗೆ ಘನವಲ್ಲ. ಆದರೂ ಈ ಪ್ರಸಂಗದಲ್ಲಿ ಜಾಂಬವರು ಬಂದು ಮಾತಾಡಲಿ ಅಂತಲ್ಲೂ ನಿನ್ನ ಸಂಕಲ್ಪ. ನಿಮ್ಮ ನಿರ್ದೇಶನ ಇಲ್ಲದೆ ನಾವು ಏನನ್ನೂ ಮಾಡುವ ಹಾಗೆ ಒಂದು ಬೇಡಿಕೆ ಪ್ರಾರ್ಥನೆ ಎಲ್ಲ ದೃಶ್ಯ ಬರೆದು ಮಗು. ಒಂದು ಪ್ರಾರ್ಥನೆ ಬೇಡಿಕೆ ಇದೆ ನಿನ್ನಲ್ಲಿ. ಹನುಮನನ್ನು ದ್ರೋಣಗಿರಿಗೆ ಕಳುಹಿಸಿ ಸಂಜೀವನವನ್ನು ತರಿಸಿಕೊಡುವೆಯಾ? ಹನುಮಂತ, ಎಂದು ಲಕ್ಷ್ಮಣದ ಜನರುಗಳ ಬದುಕಿಸಿಕೊಟ್ಟಿದ್ದಾನೆ ಹನುಮಂತ. ಹಾಗೆಂದು ರಾವಣ ಎಲ್ಲಿ ಹೋದಂತಲ್ವ? ಎಲ್ಲಿ ಹೋಗಿದ್ದಾನೆ? ಒಂದೇ ಬಾಣದಿಂದ ವಿವಸ್ತ್ರನನ್ನಾಗಿಸಿ ಅವನ ರಾಣಿಯ ಅಂತಃಪುರಕ್ಕೆ ಅಟ್ಟಿದ್ದೇನೆ. ಅಪಮಾನದ ಸರಮಾಲೆಯನ್ನೇ ಹೊತ್ತುಕೊಂಡು ಹೋಗಿದ್ದಾನೆ. ಸತ್ಯಕ್ಕಂತೂ ನಮಗೆ ಜಯವೇ ಪ್ರಾಪ್ತವಾಗಿದೆ. ರಾವಣ ಪರಾಭವವಾಗಿದೆ ಅನ್ನುವಲ್ಲಿಗೆ ಪುಣ್ಯತಮವಾದ ಕಥೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ಗೋಪಾಲಕೃಷ್ಣ ದೇವರಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಕೃಷ್ಣ
ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಘುರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಘುರಾಮ ರಾಮ. ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ